ಜಿರಳೆ ಪ್ರತಿಭಟನೆ ಬೆಂಬಲಿಸಲು 50,000 ಆಫರ್. ಇದು ಯಾವ ರೀತಿಯ ವಿದ್ಯಾರ್ಥಿ ಪರ ಹೋರಾಟ? ಪ್ರಮೋಷನ್ ಎನ್ನುವ ಪದವೀಗ ಸಾಮಾನ್ಯ ಆಗಿದೆ. ಜಾಹೀರಾತು ಅನ್ನುವ ಲೋಕವನ್ನ ಈಗ ಪ್ರಮೋಷನ್ ಎಂಬ ಪದ ಆಳ್ತಾ ಇದೆ. ಕಾರು, ಬೈಕ್, ಮೊಬೈಲ್ ಶಾಪ್, ಬಟ್ಟೆ ಅಂಗಡಿ, ಹೋಟೆಲ್, ಟೈಲ್ಸ್, ಗ್ರಾನೈಟ್ ಸೇರಿದ ಹಾಗೆ ಮಾರಾಟಗೊಳ್ಳುವ ಎಲ್ಲವನ್ನೂ ಕೂಡ ಪ್ರಮೋಷನ್ ಆವರಿಸಿದೆ. ಆದರೆ ಅದೇ ಪ್ರಮೋಷನ್ ಒಂದು ಹೋರಾಟಕ್ಕೆ, ಒಂದು ಪ್ರತಿಭಟನೆಗೆ ಅನಿವಾರ್ಯ ಅಂತಾದರೆ ಇವರ ಹೋರಾಟ ಎಂತಹದ್ದಿರಬಹುದು? ದೆಹಲಿಯ ಜಂತರ್ ಮಂತರ್ನಲ್ಲಿ ಜಿರಳೆ ಜನತಾ ಪಾರ್ಟಿ ಅನ್ನುವ ನಿರುದ್ಯೋಗಿಗಳು ಇಂದು ವಿದ್ಯಾರ್ಥಿ ಪರ ಹೋರಾಟದ ನೆಪದಲ್ಲಿ ದೆಹಲಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಆರಂಭಿಕವಾಗಿ ರಾಜಕೀಯದ ಹೊರತಾಗಿದೆ ಅಂತ ಸಿಜೆಪಿ ಮುಖ್ಯಸ್ಥ ಹೇಳಿದ್ರು. ಆದರೆ ಬರಬರ್ತಾ ಜಂತರ್ ಮಂತರ್ ಬಿಜೆಪಿ ಹಿಂದೂ ವಿರೋಧಿಗಳ ಅಡ್ಡೆಯಾಯಿತು. ಈಗ ದುಡ್ಡು ಕೊಟ್ಟು ಪ್ರತಿಭಟನೆಯನ್ನ ಪ್ರಮೋಷನ್ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಆಂಧ್ರ ಪ್ರದೇಶ ಮೂಲದ ಕಂಟೆಂಟ್ ಕ್ರಿಯೇಟರ್ ಒಬ್ಬರಿಗೆ ಬಿಗ್ ಆಫರ್ ಬಂದಿದ್ದು, ಸಿಜೆಪಿ ಪ್ರತಿಭಟನೆಯ ಕುರಿತು ಪಾಸಿಟಿವ್ ವಿಡಿಯೋ ಹಾಕಲು ಬರೋಬ್ಬರಿ 50,000 ರೂಪಾಯಿ ಆಫರ್ ಮಾಡಿದ್ದಾರಂತೆ. ಕರ್ನಾಟಕದ ಹಲವಾರು ಇನ್ಫ್ಲೂಯೆನ್ಸರ್ಗಳು, ನಟಿಮಣಿಯರು ಈಗಾಗಲೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಸ್ಟೋರಿ ಪೋಸ್ಟ್ಗಳನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ. ಇವರೆಲ್ಲರಿಗೂ ಹಣದ ಆಮಿಷ ತೋರಿಸಲಾಗಿದೆ ಅನ್ನುವಂತಹ ಅನುಮಾನವು ಈಗ ಕಾಡ್ತಾ ಇದೆ. ಯಾಕಂದ್ರೆ ನೀಟ್ ಎಕ್ಸಾಮ್ ಯುವ ಜನರ ಭವಿಷ್ಯ ಎಂದುಕೊಂಡು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇ ಆದರೆ ಈ ಹಿಂದೆ ರಾಜ್ಯದಲ್ಲೂ ಅನೇಕ ಪೇಪರ್ ಲೀಕ್ ಹಗರಣಗಳು ನಡೆದಿದೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಲೋಪಗಳಾಗಿದೆ. ಆಗೆಲ್ಲ ಮೌನಿಯಾಗಿದ್ದ ಈ ಇನ್ಫ್ಲೂಯೆನ್ಸರ್ಗಳು ಈಗ ಸಿಜೆಪಿ ವಾಂಗ್ಚುಕ್ ಕುರಿತು ಪೋಸ್ಟ್ ಹಾಕಿರುವುದರ ಹಿಂದೆ ಹಣದ ಗಂಟು ಕೆಲಸ ಮಾಡಿದೆ ಅಂತ ನೆಟ್ಟಿಗರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆಯೂ ಪ್ಯಾಲೆಸ್ತೈನ್ ಪರವಾಗಿಯೂ ಇದೇ ರೀತಿಯ ವರ್ತನೆ ದೇಶದಲ್ಲಿ ಕಂಡುಬಂದಿತ್ತು.